ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿತ್ತು. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದ್ರು ಯತೀಂದ್ರ ಅವರು. ತೀವ್ರ ಸಂಚಲನ ಸೃಷ್ಟಿಸಿತ್ತು ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಯತೀಂದ್ರ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಪುತ್ರ ಯತೀಂದ್ರ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯತೀಂದ್ರ ಕರೆದು ಸಿಎಂ ಏನಾದರೂ ಸೂಚನೆ ಕೊಡ್ತಾರಾ? ಅಧಿಕಾರ ಹಂಚಿಕೆಯ ಕುರಿತು ಹೇಳಿಕೆ ನೀಡದಂತೆ ವಾರ್ನ್ ಮಾಡ್ತಾರಾ? ಯತೀಂದ್ರ ಹೇಳಿಕೆಗೆ ಗರಂ ಆಗಿದೆ ಡಿಕೆಶಿ ಆಪ್ತಬಣ. ಹಾಗಾಗಿ ಮಗನನ್ನ ಕರೆದು ಬುದ್ಧಿ ಹೇಳುವಂತಹ ಸಾಧ್ಯತೆಯೇ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಕದನ ವಿರಾಮ ಘೋಷಣೆಯಾಗಿದೆ. ಇದನ್ನ ಈಗ ಯತೀಂದ್ರ ಅವರು ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ. ಇದೇನೇ ಈಗ ಡಿ ಕೆ ಶಿವಕುಮಾರ್ ಬಣಕ್ಕೆ ಒಂದು ಪ್ರಬಲ ಅಸ್ತ್ರವನ್ನು ಕೂಡ ಕೊಟ್ಟಂತಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಡೆಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಆಗಬೇಕು, ಅವ್ರ ಮುಂದೆ ಕೂತ್ಕೊಂಡು ಮಾತುಕತೆಯನ್ನಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಯತೀಂದ್ರ ಅವರ ಹೇಳಿಕೆ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನನ್ನು ಕರೆಸಿ ಮಾತನಾಡಿದ್ರ ಅನ್ನುವಂತಹ ಪ್ರಶ್ನೆ, ಬುದ್ಧಿವಾದವನ್ನು ಹೇಳುವಂತಹ ಕೆಲಸಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ. ಸಿದ್ದರಾಮಯ್ಯನವ್ರ ಮನೆ ಡಿ ಕೆ ಶಿವಕುಮಾರ್ ಬಂದು ಕೇಸರಿ ಉಪ್ಪಿಟ್ಟು ಬಾತ್ ತಿಂದ್ಕೊಂಡು ಹೋದರು. ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಸಿದ್ದರಾಮಯ್ಯನವ್ರು ಹೋಗಿ ನಾಟಿ ಕೋಳಿ ಸಾರು ಉಣ್ಕೊಂಡು ಬಂದರು. ಅದಾದ ಮೇಲವೇ ಪರಿಸ್ಥಿತಿ ತಿಳಿಗೊಂಡಿದೆ ಅನ್ನುವಂತಹ ಮಾತು ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂಥೇಳಿ ಇಬ್ಬರು ನಾಯಕರುಗಳ ಸ್ಟೇಟ್ಮೆಂಟು. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಬೆಳಗಾವಿ ಅಧಿವೇಶನವೂ ಕೂಡ ಆರಂಭ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ಆಡಿದಂತಹ ಈ ಮಾತಿದೆಯಲ್ಲ, ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಅಸ್ತ್ರ ಕೊಟ್ಟಂತಾಗ್ಬಿಟ್ಟಿದೆ. ಪದೇ ಪದೇ ಮಾತನಾಡದಂತೆ ಸೂಚನೆ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರೂ ಮಾತನಾಡಬಾರ್ದು ಅಂಥೇಳಿ ಹೈಕಮಾಂಡೇ ಹೇಳಿದೆ. ಹೀಗಿರುವಾಗ ನೀನು ಮಾತನಾಡುವಂತಹದ್ದು ಕೂಡ ಬೇಡ. ನಿನ್ನ ಮಾತಿನಿಂದ ಬೇರೆ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಅನಗತ್ಯ ಗೊಂದಲಗಳು ಸೃಷ್ಟಿಯಾಗುತ್ತೆ. ಇದಕ್ಕೆ ಅವಕಾಶ ಕೊಡೋದು ಬೇಡ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಪದೇ ಪದೇ ಈ ರೀತಿ ಮಾತನಾಡದಂತೆ ಮಗನಿಗೆ ಪಾಠ ಮಾಡಿದ್ದಾರಂತೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನೀನು ಸುಮ್ಮನಿರಪ್ಪ ಅನ್ನುವಂತಹ ರೀತಿಯಲ್ಲಿ ಯತೀಂದ್ರ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಸಲಹೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಪರಿಸ್ಥಿತಿ ತಿಳಿಗೊಂಡಂತಹ ಸಂದರ್ಭದಲ್ಲಿ ಯತೀಂದ್ರ ಹೇಳಿಕೆ ಸಂಚಲನ ಕಾರಣವಾಗಿತ್ತು. ಒಂದು ರೀತಿ ಬಿಜೆಪಿಗೂ ಅಸ್ತ್ರ ಆಗಿತ್ತು, ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ರೀತಿ ಧರ್ಮ ಸಂಕಟವನ್ನು ಈ ಹೇಳಿಕೆ ತಂದಿಟ್ಟಿತ್ತು. ಈಗ ಈ ಪರಿಸ್ಥಿತಿ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಗನನ್ನ ಕರೆಸಿ ಮಾತನಾಡಿದ್ರ ಅಂತ? ಖಂಡಿತ ಪ್ರೇಮ, ಯಾಕಂದ್ರೆ ಸರ್ಕಿಟ್ ಹೌಸ್ಗೆ ಕರೆದು ಮಾತನಾಡಿರುವಂತದ್ದು. ಅಂದ್ರೆ ಸರ್ಕಿಟ್ ಹೌಸ್ ಹುಡ್ಕೊಂಡಿರುವಂತ ಸಿಎಂ ಅವರು ಅಲ್ಲಿಗೆ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಅವ್ರನ್ನ ಕರ್ಕೊಂಡಿರುವಂತದ್ದು. ಸುಮಾರು ಹೊತ್ತುಗಳ ಕಾಲ ಮಾತುಕತೆ ನಡೆಸಿದಾಗ ಪದೇ ಪದೇ ಮಾತನಾಡೋದು ಬೇಡ ಅನ್ನುವಂತ, ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಾನೇ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತು ಅದನ್ನ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ಸಂದರ್ಭದಲ್ಲಿ ಮಾತನಾಡಿದ್ರೆ ಸಹಜವಾಗಿ ಅದು ಮತ್ತಷ್ಟು ವಿವಾದಕ್ಕೆ ಅಥವಾ ಗೊಂದಲಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಾತನಾಡೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ. ಹಿಂದೆಯೂ ಕೂಡ ಈ ರೀತಿ ಗೊಂದಲ ಆದಾಗ ಹೈಕಮಾಂಡ್ ನಾಯಕರುಗಳು ಮಾತನಾಡೋದು ಸೂಚನೆ ಕೊಟ್ಟೇನಲ್ಲಿ ಇಲ್ಲಿ ಸಚಿವರುಗಳು ಶಾಸಕರುಗಳು ಬಹುತೇಕ ಬಗ್ಗೆ ಬಹಿರಂಗವಾಗಿ ಮಾತನಾಡೋದು ನಿಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪದೇ ಪದೇ ನೀವು ಮಾತಾಡ್ತಾ ಇದ್ರೆ ಅದು ಮತ್ತೆ ನಿನ್ನಿಂದಲೇ ಗೊಂದಲ ಉಂಟಾಗುವಂತ ರೀತಿ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಬೇಡ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ ಅನ್ನುವಂತ ಒಂದು ಕಿವಿ ಮಾತನ್ನು ಹೇಳುವ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.